ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಅಂಗವಾಗಿ ಕೋಮುವಾದ ಧಿಕ್ಕರಿಸಿ ಸಂವಿಧಾನ ರಕ್ಷಿಸಿ ದಲಿತರ ಅಭಿವೃದ್ಧಿಗಾಗಿ ಜನಕ್ರಾಂತಿ ಸಮಾವೇಶ ಬೆಂಗಳೂರು ಚಲೋ ಮೇ 8ರಂದು ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ವಸಂತನಗರ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಎಲ್.ಎಸ್. ಶ್ರೀಕಾಂತ್ ಅವರು ತಿಳಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನ ಕಾರ್ಯಕ್ರಮ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಮೇ 8 ಗುರುವಾರ 2025 ಅಂಬೇಡ್ಕರ್ ಭವನ ವಸಂತನಗರ ಬೆಂಗಳೂರಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಉದ್ದೇಶ ಸಂವಿಧಾನ ರಕ್ಷಿಸಿ ಕೋಮುವಾದ ಧಿಕ್ಕರಿಸಿ ಎಂಬ ಒಂದು ಧ್ಯೇಯದೊಂದಿಗೆ ಜನಕ್ರಾಂತಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಮೇ 8. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಆಹಾರ ನಾಗರಿಕ ಸರಬರಾಜು ಸಚಿವರಾದ ಕೆಎಚ್ ಮುನಿಯಪ್ಪ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಅಬಕಾರಿ ಸಚಿವ ತಿಮ್ಮಾಪುರ ಹಾಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಭಾಗವಹಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಸಚಿವರಾದ ಕೆಎಚ್ ಮುನಿಯಪ್ಪನವರು, ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು, ಹಾಗೆ ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಉದ್ಘಾಟನೆ ಮತ್ತು ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಎನ್ ಗುರುಮೂರ್ತಿ ಶಿವಮೊಗ್ಗ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇದರ ಉದ್ದೇಶ ಕೋಮುವಾದವನ್ನು ಧಿಕ್ಕರಿಸಿ ಸಂವಿಧಾನವನ್ನು ರಕ್ಷಿಸಿ ಅಂತ ಒಂದು ಆಯೋಜನೆ ಮಾಡಲಾಗಿದೆ. ಯಾಕೆಂದ್ರೆ ಇತ್ತೀಚೆಗೆ ಪ್ರಯಾಗ್ರಾಜ್ನಲ್ಲಿ ಮನುಧರ್ಮ ಸ್ಥಾಪನೆ ಮಾಡಲಿಕ್ಕೆ ಏನು 500 ಪುಟ ಏನು ಸಂವಿಧಾನ ತಯಾರು ಮಾಡಿದ್ರು, ಇದು ದೇಶದ್ರೋಹದ ಕೆಲಸ. ಇಂಥ ಕೆಲಸನ ಯಾರು ಸಹ ಮಾಡಬಾರ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ, ಇದು ವಿಶ್ವಕ್ಕೆ ಮಾದರಿಯಾಗಿದೆ. ಇಂಥ ಸಂವಿಧಾನ ಇದ್ರೂ ಸಹ ಕೆಲವು ಕುತಂತ್ರಿಗಳು, ಕೋಮುವಾದಿಗಳು, ಮನುವಾದಿಗಳು ಇಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಖಂಡಿಸಿ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಮತ್ತೆ ಸರ್ಕಾರಕ್ಕೆ ಈ ಕಾರ್ಯಕ್ರಮದ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಏನಂದ್ರೆ ಸಂವಿಧಾನ ಇದ್ದು ಸಂವಿಧಾನ ಸುಳ್ಳೋದು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತಾಡೋದು, ಇಂಥ ಕೆಲಸಗಳು ನಡೆದ್ರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಇದನ್ನ ದೇಶದ್ರೋಹ ಕಾನೂನನ್ನ ತಾವು ಅವ್ರ ಮೇಲೆ ಹಾಕ್ಬೇಕು ಅಂತ ನಾವು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ದೇಶದಲ್ಲಿ ದಲಿತರಿಗೆ ಬಹಳಷ್ಟು ಕಡೆ ದೌರ್ಜನ್ಯ ದಬ್ಬಾಳಿಕೆ ನಡೀತಿದೆ. ಸರ್ಕಾರಗಳು ಇದನ್ನ ಕೂಡಲೇ ನಿಲ್ಲಿಸಿ ಅವರಿಗೆ ಅಭಿವೃದ್ಧಿಗೆ ಏನೇನು ಬೇಕು ಅದನ್ನೆಲ್ಲ ಸವಲತ್ತುಗಳು ಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 1974-75ರಲ್ಲಿ ಸ್ಥಾಪನೆ ಆಯಿತು. ಈ ಸಂಘಟನೆ ಸಂಸ್ಥಾಪಕರು ಪ್ರೊಫೆಸರ್ ಬಿ ಕೃಷ್ಣಾಪುರ ಅವರು ಜೂನ್ 9ರಂದು ಅವರು ಜನ್ಮದಿನ ಅವರು. ಹಾಗಾಗಿ ಏನು ಜೂನ್ 9 ಅವರ ಜನ್ಮದಿನ ಕಾರ್ಯಕ್ರಮವನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ರಜಾರಹಿತವಾಗಿ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಏನು ದಾಸೋಂಸ ಸ್ಥಾಪನೆ ಮಾಡಿದ್ರು. ಈ ಸ್ಥಾಪನೆ ಮಾಡಿದ ನಂತರ ದಲಿತರು ಒಂದು ಮುಖ್ಯವಾಹಿನಿ ಬರಲಿಕ್ಕೆ ಪ್ರೊಫೆಸರ್ ಕೃಷ್ಣಪ್ಪ ಕಾರಣರಾದರು. ಹಾಗಾಗಿ ಪ್ರೊಫೆಸರ್ ಕೃಷ್ಣಪ್ಪನವರು ಹಲವಾರು ರಾಜ್ಯದಲ್ಲಿ ಹೋರಾಟ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ಹೋರಾಟಗಳು ಇನ್ನು ನಮಗೆ ಎಲ್ಲರೂ ಸಹ ಇತಿಹಾಸದಲ್ಲಿ ಕಾಣ್ತವೆ. ಯಾಕೆಂದ್ರೆ ಶಿವಮೊಗ್ಗ ಜಿಲ್ಲೆ ಸ್ವರ್ಪ ಚಂದ್ರಗುತ್ತಿಲಿ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡ್ತಿದ್ರು. ಅಲ್ಲಿ ಕೃಷ್ಣಪ್ಪ ಅವರು ಹೋರಾಟ ಮಾಡಿ ಕರ್ನಾಟಕದಲ್ಲೇ ಇದೊಂದು ಅಮಾನವೀಯ ಕೃತ್ಯ ಅಂತೇಳಿ ಸರ್ಕಾರ ಗಮನ ಸೆಳೆದಿ 1986ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿರ್ತಾರೆ. ಅವರು ಮುಖ್ಯಮಂತ್ರಿಗಳಿಗೆ ಇವರು ಆ ಬೆತ್ತಲೆ ಸೇವೆ ನಿಷೇಧಗೊಳಿಸೋರು ಸಹ ಹೋರಾಟ ಮಾಡಿ ಆ ಒಂದು ಅಮೆಂಡ್ಮೆಂಟು ಪಾಸ್ ಆಗೋರು ಸಹ ಹೋರಾಟ ಮಾಡಿ ಅವರು ರಾಮಕೃಷ್ಣ ಹೆಗಡೆ ಅವರು 1986ರಲ್ಲಿ
ಏನು ಮಹಿಳೆಯರ ಬೆತ್ತಲೆ ಇದು ಅಮಾನವೀಯ, ಇದು ಸರ್ಕಾರ ನಿಷೇಧ ಮಾಡುತ್ತೆ. ಇಂಥ ಒಂದು ಏನು ಕೃಷ್ಣಪ್ಪ ಹೋರಾಟದಿಂದ ಈ ಚಳುವಳಿ ಮುಂದುವರಿತಿದೆ. ಹಾಗೆ ಓಲ್ಡ್ ವಸತಿ ಶಾಲೆ ಇರ್ಬೋದು, ಬ್ರಿಟಿಷರ್ ಆಕ್ಟ್ ಇರ್ಬೋದು, ಈ ನಿವೇಶನ ರೈತ ಹೋರಾಟ ಇರ್ಬೋದು. ಹಾಗಾಗಿ ಬಹಳಷ್ಟು ಒಂದು ಹೋರಾಟಗಳನ್ನ ಅಂಬೇಡ್ಕರ್ ವಿಚಾರಧಾರೆ ಇಟ್ಕೊಂಡು ಮತ್ತೆ ಸಾಮಾಜಿಕ ನ್ಯಾಯ ಇಟ್ಕೊಂಡು ಒಂದು ಹೋರಾಟ ದಾಸೋಹ ಇಟ್ಕೊಂಡು ಬರ್ತಾ ಇದೆ. ಹಾಗೆ ಇವತ್ತು ಸರ್ಕಾರಕ್ಕೆ ನಾವು ಏನ್ ಹೇಳ್ತಿದೀವಿ ಅಂದ್ರೆ, ಮರಣೋತ್ತರವಾಗಿ ಕೃಷ್ಣಪ್ಪನವರಿಗೆ ಋಣಪ್ರದಾನ ವ್ಯವಸ್ಥೆ ಕೊಡಬೇಕು. ಹಾಗೆ SCP-DSP ಯೋಜನೆ ಏನಿದೆ ಅದಕ್ಕೆ 42,000 ಕೋಟಿ ಏನು ಹಣ ಸಿದ್ದರಾಮಯ್ಯ ಇಟ್ಟಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಹ ಗ್ಯಾರಂಟಿ ಯೋಜನೆ ಬಳಸಬಾರದು. ಅದು ದಲಿತ ಅಭಿವೃದ್ಧಿಗೆ ಬಳಕೆ ಆಗಬೇಕು. ಈಗಾಗಲೇ ಫಾರಂ 50, 53, 57 ಅರ್ಜಿ ಹಾಕಿದ್ದಾರೆ. ಕೂಡಲೇ ಅವರಿಗೆ ಏನು ಅರ್ಜಿ ಹಾಕಿದ್ದಾರೆ ತಾವು ವಜಾ ಮಾಡಬಹುದು ಸರ್ಕಾರ. ಅವರಿಗೆ ಅದನ್ನ ತಾವು ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡಬೇಕು ಅಂತ ನಮ್ಗೆ ಒತ್ತಾಯ ಇದೆ. ಹಾಗೆ ದೇವದಾಸಿ ಸೇವೆಗೆ ಕನಿಷ್ಠ 3 ಎಕರೆ ಜಮೀನು ಮಂಜೂರು ಮಾಡಬೇಕು. ಹಾಗೆ SC/ST ಅಲೆಮಾರಿ ಸಮಗ್ರ ಅಭಿವೃದ್ಧಿಗೆ ಪ್ರತ್ಯೇಕ ಅಲೆಮಾರಿ ಆಯೋಗ ಸ್ಥಾಪನೆ ಆಗಬೇಕು. ಹಾಗೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬ ಅಭಿವೃದ್ಧಿ ನಿಗಮ, ಹಾಗೆ ಇವರೆಲ್ಲ ಅಭಿವೃದ್ಧಿ ನಿಗಮಕ್ಕೂ ಸಹ ಒಂದು 1,000 ಕೋಟಿ ನೀವು ಅನುದಾನ ಒದಗಿಸಬೇಕು. ಯಾಕೆಂದ್ರೆ ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ದಲಿತರು ಮೇಲೆ ಬರೋಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿ ಮಾಸಿಕ ಭೋಜನ 3,000 ಹೆಚ್ಚಳ ಮಾಡಬೇಕು ಅಂತ. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ DCM ಹೊರಗುತ್ತಿಗೆ ಅನ್ನೋದು ಕೆಲಸ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯಲ್ಲಿ, ಅವ್ರನ್ನ ನೀವು ಕಾಯಂಗೊಳಿಸಬೇಕು ಅಂತ ಒತ್ತಾಯ ಇದೆ. ಸುದ್ದಿಗೋಷ್ಠಿಯಲ್ಲಿ NR ಪುರ ರಾಮು, ರವಿಶಂಕರ್, ನಂಜುಂಡಪ್ಪ ಉಪಸ್ಥಿತರಿದ್ದರು.